ಎಲ್ಲರಿಗೂ ನಮಸ್ಕಾರಗಳು. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಈ ಗಾದೆ ಮಾತು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪೀಠಿಕೆ: ಗಾದೆ ವೇದಕ್ಕೆ ಸಮಾನ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ. ಗಾದೆ ವೇದಕ್ಕೆ ಸಮಾನ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ. ಗಾದೆಗಳು ಹಿರಿಯರು ಹೇಳಿದ ಅನುಭವದ ನುಡಿಮುತ್ತುಗಳು. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಈ ಗಾದೆ ಮಾತು ತುಂಬ ಪ್ರಸಿದ್ಧವಾಗಿದೆ. ಅಕ್ಷರಸ ಇದು ಅನುಭವದ ಮಾತು. ಮಗು ತನ್ನ ಮೊದಲ ದಿನಗಳನ್ನು ಕಳೆಯುವುದು ಮನೆಯಲ್ಲೇ. ಅಕ್ಷರಸ ಇದು ಅನುಭವದ ಮಾತು. ಮಗು ತನ್ನ ಮೊದಲ ದಿನಗಳನ್ನು ಕಳೆಯುವುದು ಮನೆಯಲ್ಲೇ. ವಿವರಣೆ: ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಎಂಬುದು ಅಕ್ಷರಶಃ ಅನುಭವದ ಮಾತು. ಮಗು ತನ್ನ ಮೊದಲ ದಿನಗಳನ್ನು ಕಳೆಯುವುದು ಮನೆಯಲ್ಲೇ. ಮಗು ಹುಟ್ಟಿದಿಂದ ಶಾಲೆಗೆ ಹೋಗುವವರೆಗೂ ಮನೆಯಲ್ಲೇ ತನ್ನ ಜೀವನಕ್ಕೆ ಅವಶ್ಯಕವಾದವುಗಳನ್ನು ತನ್ನ ತಾಯಿಯ ಮೂಲಕ ಕಳೆಯುತ್ತದೆ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯ ಮೊದಲ ಗುರು ಎಂಬುದು ಅಕ್ಷರಶಃ ಅನುಭವದ ಮಾತು. ಮಗು ತನ್ನ ಮೊದಲ ದಿನಗಳನ್ನು ಕಳೆಯುವುದು ಮನೆಯಲ್ಲೇ. ಮಗು ಹುಟ್ಟಿದನಿಂದ ಆಗಿದೆ. ನೀವಿನ್ನು ಕರೆಕ್ಟಾಗಿ ಮಾಡ್ಕೊರಿ, ಇನ್ನು ತೆಗೆದುಬಿಡಿ. ಓನ್ಲಿ ಹುಟ್ಟಿನಿಂದ ಶಾಲೆಗೆ ಹೋಗುವವರೆಗೂ ಮನೆಯಲ್ಲೇ ತನ್ನ ಜೀವನಕ್ಕೆ ಅವಶ್ಯಕವಾದವುಗಳನ್ನು ತನ್ನ ತಾಯಿಯ ಮೂಲಕ ಕಲಿಯುತ್ತದೆ. ಉಪಸಂಹಾರ: ಒಂದು ಅಕ್ಷರ ಕಲಿಸಿದವನು ಗುರು ಎಂಬ ಮಾತಿನಂತೆ ಪ್ರತಿಯೊಂದು ಮಗುವಿಗೂ ಮನೆಯೇ ಮೊದಲ ಪಾಠಶಾಲೆಯಾಗಿರುತ್ತದೆ. ಒಳ್ಳೆಯ ನಡತೆ, ಗೌರವ, ಪ್ರೀತಿ ಮುಂತಾದವುಗಳನ್ನು ಹೇಗೆ ತೋರಬೇಕು ಹಾಗೂ ಸಮಾಜದಲ್ಲಿ ಹೇಗೆ ಒಳ್ಳೆಯವರಾಗಿ ಬದುಕಬೇಕು ಎಂಬ ಮುಂತಾದ ಅಂಶಗಳನ್ನು ನಾವು ಮನೆಯಲ್ಲೇ ಕಲಿಯುತ್ತೇವೆ. ಆದ್ದರಿಂದ ಮನೆಯೇ ಮೊದಲ ಪಾಠಶಾಲೆ ಆಗಿರುತ್ತದೆ ಎಂಬುದೇ ಈ ಗಾದೆಯ ಅರ್ಥವಾಗಿದೆ. ಈ ಮಾತಿನ ಅರ್ಥ: ಮನೆಯೇ ಮೊದಲ ಪಾಠಶಾಲೆ, ತಾಯಿಯ ಮೊದಲ ಗುರು ಎಂಬ ಮಾತಿನ ಅರ್ಥ ಇಷ್ಟೇ. ಮನೆಯಲ್ಲಿ ನಾವು ಪ್ರತಿಯೊಂದನ್ನು ಮನೆಯಲ್ಲಿ ಮೊದಲು 1 ರಿಂದ 3 ವರ್ಷದ ತನಕ ಮನೆಯಲ್ಲೇ ನಾವು ಎಲ್ಲ ವಿಷಯಗಳನ್ನು ಕಲಿಯುತ್ತೇವೆ. ಒಂದು ಅಕ್ಷರ ಕಲಿಸಿದವನು ಗುರು ಎಂಬ ಮಾತಿನಂತೆ ಪ್ರತಿಯೊಂದು ಮಗು ಮನೆಯೇ ಮೊದಲ ಪಾಠಶಾಲೆಯಾಗಿರುತ್ತದೆ. ಒಳ್ಳೆಯ ನಡತೆ, ಗೌರವ, ಪ್ರೀತಿ ಮುಂತಾದವುಗಳನ್ನು ಹೇಗೆ ತೋರಬೇಕು ಹಾಗೂ ಸಮಾಜದಲ್ಲಿ ಹೇಗೆ ಒಳ್ಳೆಯವರಾಗಿ ಬದುಕಬೇಕೆಂಬ ಮುಂತಾದ ಅಂಶಗಳನ್ನು ಕಲಿಸುವುದು ಮನೆಯೇ. ಆದ್ದರಿಂದ ಮನೆಯೇ ಮೊದಲ ಪಾಠಶಾಲೆ, ತಾಯಿಯ ಮೊದಲ ಗುರು. ನಿಮಗೂ ಕೂಡ ಈ ಗಾದೆ ಮಾತು ಇಷ್ಟ ಆಗಿದ್ದಲ್ಲಿ, ಈ ಗಾದೆ ಮಾತಿನ ಪ್ರತಿಯೊಂದು ಅಂಶಗಳು ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.